ಎಸ್ ಶ್ಯಾಮ್ಲಾ, ಮೀರಾಬಾಯಿ ಚಾನು ಅವರ ಕೋಚ್, ಮಾಜಿ ಕೋಚ್ ಆದಂತಹ ಶ್ಯಾಮ್ಲಾ ಅವರು ಲೈನಲ್ಲಿದ್ದಾರೆ. ಶ್ಯಾಮ್ಲಾ ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್, ನಿಜವಾಗ್ಲೂ ಭಾರತಕ್ಕೆ, ಇಡೀ ಭಾರತಕ್ಕೆ ಬ್ಯಾಡ್ ಲಕ್. ಏನ್ ಹೇಳ್ತೀರಾ ಈ ಬಗ್ಗೆ, ವಿನೇಶ್ ಫೋಗತ್ ಬಗ್ಗೆ? ವಿನೇಶ್ ಫೋಗತ್ ಈಗ ಒಂದು ಒಲಿಂಪಿಕ್ಗೆ ಪ್ರಿಪರೇಷನ್ ಮಾಡಬೇಕಾದರೆ ಎಷ್ಟು ಕಷ್ಟ ಇದೆ, ಎಷ್ಟು ಟೈಮ್ ಅದಕ್ಕೆ ಸೇವ್ ಮಾಡಬೇಕು, ಎಷ್ಟು ಅವರ ಲೈಫನ್ನು ಅದಕ್ಕೆ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಈ ಒಂದು ಒಲಿಂಪಿಕ್ಗೋಸ್ಕರ. ಅವರು ಒಲಿಂಪಿಕ್ ಹೋಗುದೇ ದೊಡ್ಡದ, ಅಲ್ಲಿ ಹೋಗಿ ಒಂದು ದಿನದ 3 ಜನರಲ್ಲಿ ಫೈಟ್ ಮಾಡಿ ವಿನ್ ಆಗಿ ಈಗ ಫೈನಲಿ ನಮ್ಗೆ ಮೆಡಲ್ ಬಂತೆ ಅಂತ ಯೋಚನೆ ಮಾಡಿ, ಗೋಲ್ಡ್ ಮೆಡಲ್ ಅಲ್ಲೇ ನಾವು ಎಕ್ಸ್ಪೆಕ್ಟ್ ಮಾಡಿದೆವು. ಆದ್ರೂ ಗೋಲ್ಡ್ ಅಥವಾ ಸಿಲ್ವರ್ ಒಂದು ಕನ್ಫರ್ಮ್ ಇತ್ತು. ಆದರೆ ಈ ಒಂದು 100 ಗ್ರಾಮ್ಸ್ಗೋಸ್ಕರ ಅವರೊಂದು ಔಟ್ ಆದಂತ ಹೇಳಿ ಭಾರಿ ಬೇಸರದ ವಿಷಯ. ಇದು ನನಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಕಣ್ಣೀರು ಹಾಕ್ತಾ ಇದ್ದಾರೆ. ಇದು ಆಗಬಾರ್ದಿತ್ತು. ಹಾಗೆ ಮೇಡಮ್, ಒಂದು ದಿನದಲ್ಲಿ 100 ಗ್ರಾಮ್ ಅಂತೇಳಿ ಹೇಳಿದ್ರೆ ಅದು ಹೆಂಗಾಗತ್ತೆ ಅಂತ. ನಿನ್ನೆ ಅವರು ಕ್ವಾಲಿಫೈ ಆಗಿದ್ರು, ನಿನ್ನೆ ಅವರು ಗೆದ್ದಿದ್ರು, ಆದ್ರೆ ಒಂದು ರಾತ್ರಿಯಲ್ಲಿ ಏನಾಗ್ಲಿಕ್ಕೆ ಸಾಧ್ಯ ಅಂತ ಮೇಡಮ್. ಅದೇ ನನಗೂ ಆಶ್ಚರ್ಯ ಆಗ್ತದೆ. ಈ 100 ಗ್ರಾಮ್ಸ್ ಏನ್ ದೊಡ್ಡದಲ್ಲ, ಇಳಿಸ್ಲಿಕ್ಕೂ ದೊಡ್ಡದಲ್ಲ. ಆದ್ರೆ ಒಂದು 100 ಗ್ರಾಮ್ಸ್ಗೋಸ್ಕರ ಅವಳದೊಂದು ಡಿಸ್ಕ್ವಾಲಿಫೈ ಮಾಡುದು ಬಹಳ ಬೇಸರ. ಅದು ಏನಂದ್ರೆ ನಮಗೇನೆ ಹೀಗೆ ತಡಿಲಿಕ್ಕೆ ಆಗುದಿಲ್ಲ. ಅವ್ರು ಎಷ್ಟು ಟಾಲರೇಟ್ ಮಾಡಬಹುದಂತ ಭಾರಿ ಬೇಸರದ ಸಂಗತಿ. ಕರೆಕ್ಟ್ ಮೇಡಮ್. ಈಗ ಫೈನಲ್ ಹಂತದವರೆಗೂ ಕೂಡ ಬಂದು ಫೈನಲ್ ನಲ್ಲಿ ಇವತ್ತು ಆಡ್ಬೇಕಾಗಿತ್ತು, ಇವತ್ತು ಹಿಂಗಾಯ್ತು ಅಂತ ಹೇಳಿ ಡಿಸ್ಕ್ವಾಲಿಫೈ ಮಾಡೋದು, ಇದು ಈ ರೀತಿ ನಡೆಯುತ್ತಾ ಅಥವಾ ಇದೇ ಮೊದಲ, ಹೆಂಗೆ ಅಂತ ಮೇಡಮ್ ಇದು? ನನಗೆ ಅನಿಸ, ಯಾಕಂದ್ರೆ ಅವರೀಗ ಬಾಡಿ ವೇಟ್ ಕೊಟ್ಟು ಬಾಡಿ ವೇಟ್ ಅಲ್ಲಿ ಇದ್ದು ಅವರು ನಿನ್ನೆ ಆಡಿದ್ದಾಗ ಇವತ್ತು ಹೇಗೆ 100 ಗ್ರಾಮ್ಸ್ ಹೆಚ್ಚಾಯ್ತು. ಸೆಕೆಂಡ್ಲಿ ಇವರು ನಿನ್ನೆ 3 ಮಂದಿಯಲ್ಲಿ ಫೈಟ್ ಮಾಡಿ ವಿನ್ ಆಗಿ ಇವತ್ತು ಒಂದು ಫೈನಲ್ಗೆ ಬಂದು ಒಂದು ಗೋಲ್ಡ್ ಅಥವಾ ಸಿಲ್ವರ್ ಕನ್ಫರ್ಮ್ ಇತ್ತು. ನಾವು ಎಕ್ಸ್ಪೆಕ್ಟ್ ಮಾಡಿದ್ದೇವೆ ಗೋಲ್ಡ್ ಅಂತ, ಆದ್ರೂ ಒಂದು ಗೋಲ್ಡ್ ಅಥವಾ ಸಿಲ್ವರ್ ಕನ್ಫರ್ಮ್. ಆದ್ರೆ ಈ ತರ ಆಯ್ತು ಅಂತ ಕೇಳಿ ಬಹಳ ಬೇಸರ ಆಯ್ತು. ಆಗ್ಬಾರ್ದಿತ್ತು, ಅದು ಯಾಕೆಂತ ಗೊತ್ತಾಗ್ಲಿಲ್ಲ. ಶ್ಯಾಮ್ಲಾ ಮೇಡಮ್, ನೀವು ಮೀರಾಬಾಯಿ ಚಾನು ಅಂತಹ ಅದ್ಭುತ ದಿಗ್ಗಜ ಹೋರಾಟಗಾರ್ತಿಗೆ ಕೋಚ್ ಆಗಿದ್ದಂಥವ್ರು. ನಿಮ್ದು ಕೂಡ ವೇಟ್ ಕ್ಯಾಟಗರಿಗಳು ಬರುತ್ತೆ. ಒಂದು ದಿನ ಅಥವಾ 2 ದಿನದಲ್ಲಿ 100 ಗ್ರಾಮ್ ವೇಟ್ ಜಾಸ್ತಿ ಆಗುತ್ತಾ? ಹೆಂಗ್ ಸಾಧ್ಯ? ಒಲಿಂಪಿಕ್ಸ್ಗೆ ಹೋಗೋಕ್ಕಿಂತ ಮುಂಚೆ ಅವರು ವೇಟ್ ಚೆಕ್ ಮಾಡಿರ್ತಾರಲ್ಲ ಅಂತ. ಅಲ್ಲ, ಅಲ್ಲಿ ಹೋಗುದು ಬೇಡ. ನಿನ್ನೆ ಅವಳು 3 ಮಂದಿಯನ್ನು ಫೈಟ್ ಮಾಡಿ ಡಿಫೀಟ್ ಮಾಡಿದ್ರಲ್ಲ, ಆವಾಗ ಬಾಡಿ ವೇಟ್ ಇತ್ತಲ್ಲ ಅವಳದು, ಬಾಡಿ ವೇಟ್ ಇತ್ತು. ಹಾಗಾದ್ರೆ ನಿಮ್ ಪ್ರಕಾರ ಏನಾಗಿದೆ ಅಂತ ಹೇಳ್ತೀರಾ ನೀವು ಅಂತ? ಏನಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರದ್ದು ಏನು ಪ್ರೊಸೀಜರ್ ನಮ್ಗೆ ಸಹ ಗೊತ್ತಿಲ್ಲ. ಆದ್ರೆ ನಿನ್ನೆ ಅವಳು ಬಾಡಿ ವೇಟ್ ಕೊಟ್ಟು ಪಾರ್ಟಿಸಿಪೇಟ್ ಮಾಡಿ ಫೈಟ್ ಮಾಡಿ ವಿನ್ ಆಗಿ ಫೈನಲ್ಗೆ ಬಂದು ಇವತ್ತು ನನಗೆ ಅರ್ಥ ಆಗುದಿಲ್ಲ ಯಾವ ಬಾಡಿ ವೇಟ್ ಎಂತ ಅಂತ ಗೊತ್ತಾಗುದಿಲ್ಲ ಮೇಡಮ್. ಶ್ಯಾಮಲಾ ಮೇಡಮ್, ಈಗ ಅವರು ಫೈನಲ್ಗೆ ಆಲ್ರೆಡಿ ಹೋಗಿದ್ದಾರೆ. ಗೋಲ್ಡ್ ಅಥವಾ ಸಿಲ್ವರ್ ಅವ್ರಿಗೆ ಆಗ್ಬೇಕಾಗಿತ್ತು. ಈಗ ಅನರ್ಹ ಅಂತ ಹೇಳಿದ್ರೆ ಯಾವುದೇ ಪದಕವೂ ಅವ್ರಿಗೆ ಇರೋದಿಲ್ವಾ, ಹೇಗೆ ಅಂತ? ಅಲ್ಲ, ಅನರ್ಹರಂದ್ರೆ ಪದಕ ಕೊಡುದಿಲ್ಲ ಅಲ್ಲ, ಯಾಕೆಂದ್ರೆ ಅವ್ರು ಡಿಸ್ಕ್ವಾಲಿಫೈ ಆದ್ರು. ಆದ್ರೆ ಇದು ಏನಂತ ಅದನ್ನು ಟೆಕ್ನಿಕಲ್ ಪಾಯಿಂಟ್ ಏನಂತ ಕೇಳಿ ಅದನ್ನು ಸರಿ ಮಾಡುವುದು ಒಳ್ಳೇದು. ಯಾಕೆಂದ್ರೆ ಹೇಳಿ ಅದೇ ಟೆಕ್ನಿಕಲ್ ಪಾಯಿಂಟ್, ಅದು ನಮ್ಗೆ ಸಹ ಸರಿಯಾಗಿ ಗೊತ್ತಿಲ್ಲ. ವೇಟ್ ಲಿಫ್ಟಿಂಗ್ ಇದು ಬೇರೆ, ರೆಸ್ಲಿಂಗ್ ಇದು ಬೇರೆ. ಅವರಿಗೆ ಈಗ ನೋಡಿ, ನಿನ್ನೆ ಅವರು ಬಾಡಿ ವೇಟ್ ಕೊಟ್ಟೇ ಅವರು ಕಾಂಪೀಟ್ ಮಾಡಿದ್ದು. ಆದ್ರೆ ಅದೇ ಬಾಡಿ ವೇಟ್ ಅನ್ನು ಪುನಃ ಬಾಡಿ ವೇಟ್ ನೋಡ್ತಾರಂತ ನನಗೆ ಗೊತ್ತಿಲ್ಲ. ಇದರಲ್ಲಿ ರೆಸ್ಲಿಂಗ್ ಅಲ್ಲಿ ನಮ್ಮದರಲ್ಲಿ ಒಂದೇ ಸಾರಿ ಬಾಡಿ ವೇಟ್ ಕೊಡ್ಲಿಕ್ಕೆ, ಆಮೇಲೆ ಬಾಡಿ ವೇಟ್ ಕೊಟ್ಟ ಮೇಲೆ ನಾವು ಎಷ್ಟು ಸಹ ಬಾಡಿ ತಿನ್ಬೋದು, ನಾವು ಡಯಟ್ ಮಾಡ್ಬೋದು. ಹಾಗಾದ್ರೆ ನಮ್ಮ ರೆಸ್ಲರಿಗೆ ಮೋಸ ಆಗಿದೆ ಅಂತ ಹೇಳ್ತೀರಾ, ಅಥವಾ ಮುಂದೆ ನಾವು ಹೋರಾಡುವಂತಹ ಏನಾದ್ರೂ ಅವಕಾಶ ಇದೆಯಾ ಅಂತ ಹೇಳಿ? ಮಾಡಿಕೊಡುವುದು ಒಳ್ಳೇದು ಅವಕಾಶ. ಯಾಕೆಂದ್ರೆ ಇದೊಂದು ಫೈನಲ್ಗೆ ಬಂದಾಗ ಅವಳನ್ನು ಡಿಸ್ಕ್ವಾಲಿಫೈ ಮಾಡುವುದು ಸರಿಯಲ್ಲ ನನ್ನ ಪ್ರಕಾರ. ಅಲ್ಲ, ಇದರ ಒಂದು ಆಲೋಚನೆ ಅಲ್ಲಿ ಒಲಿಂಪಿಕ್ ಅಸೋಸಿಯೇಷನ್ ಕೂಡ ಮಾಡಿರತ್ತಲ್ವಾ? ಹೆಂಗಾಗತ್ತೆ? ಒಂದು ಸಣ್ಣ ಆಲೋಚನೆ ಅಲ್ವಾ ಇದು? ಒಂದು ನಿರ್ಣಾಯಕ ಹಂತಕ್ಕೆ ಬಂದು ಅನರ್ಹರಾಗೋದು ಅಂತ ಹೇಳಿದ್ರೆ ಅವ್ರ ಹಿಂದಿನ ಶ್ರಮದ ಬಗ್ಗೆಯೂ ಕೂಡ ಒಮ್ಮೆ ಯೋಚನೆ ಮಾಡಬೇಕಲ್ಲ. ಇಡೀ ದೇಶವೇ ಇವತ್ತು ನಾವು ಚಿನ್ನ ಅಥವಾ ಬೆಳ್ಳಿ ಅಂತ ಹೇಳಿ ನೋಡ್ತಾ ಇದೀವಿ. ಒಂದು ದೇಶಕ್ಕೆ ಮಾಡಿದಂತ ಅವಮಾನ ಅಲ್ವಾ ಇದು? ಸಡನ್ ಆಗಿ ಅವ್ರನ್ನ ಅನರ್ಹ ಮಾಡಿರೋದು ಮೇಡಮ್.
ಹೌದು ಹೌದು. ಅಲ್ಲಿ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅವರು ಇರಬಹುದು, ಅದರ ಬಗ್ಗೆ ಅವ್ರು ಚರ್ಚೆ ಕೂಡ ಮಾಡಿರಬಹುದು, ಮಾಡ್ತಾ ಇರಬಹುದು. ಹಾಗಾಗಿ ಅಲ್ಲಿಯ ಚರ್ಚೆ ಅದು ಕನ್ವಿನ್ಸ್ ಆಗ್ಬೇಕು ಅವರಿಗೆ. ಅಲ್ಲ, ಈ ಹಂತದವರೆಗಂತೂ ಯಾವುದೇ ಡಿಸಿಷನ್ ಇಲ್ವಾ, ಅಥವಾ ಅವ್ರಿಗೆ ಕನ್ವಿನ್ಸ್ ಆದ್ರೆ ಮತ್ತೆ ಇವರಿಗೆ ಫೈನಲ್ ಆಡೋದಕ್ಕೆ ಅವಕಾಶ ಏನಾದ್ರೂ ಇದೆಯಾ? ಈ ರೀತಿ ಈ ಹಿಂದೆ ಏನಾದ್ರೂ ಆಗಿದ್ದಿದ್ಯಾ? ಫೈನಲ್ ಹಂತದವರೆಗೆ ಬಂದು ಆನಂತರ ಡಿಸ್ಕ್ವಾಲಿಫೈ ಆದದ್ದು ಏನಾದ್ರೂ ಇದೆಯಾ ಈ ಹಿಂದೆ? ನನಗೆ ಇದು ಫಸ್ಟ್ ಟೈಮ್ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಗೊತ್ತಿರೋದು ಈ ತರ ಆಗುದು. ನನಗೆ ಈವರೆಗೆ ಗೊತ್ತಿಲ್ಲ. ಅಂದ್ರೆ ಪ್ರೀ ಕ್ವಾರ್ಟರ್ ಫೈನಲ್ ಅಲ್ಲೆಲ್ಲ ಹೋಗಿ ವೇಟ್ ಚೆಕ್ ಮಾಡ್ತಾರೆ. ಅದಾದ್ಮೇಲೆ ಇದು ಫೈನಲ್ ಅಲ್ಲಿ ಅಂತ ಅಂದ್ರೆ ನಂಗೆ ಯಾಕೋ ಅನುಮಾನ ಬರ್ತಾ ಇದೆ, ನಮ್ಮ ರೆಸ್ಲರ್ಗೆ ಮೋಸ ಆಗಿದೆ ಅಂತ ಹೇಳಿ. ಶ್ಯಾಮ್ಲಾ ಮ್ಯಾಮ್, ಆಗಿರಬಹುದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನಗೂ ಅಷ್ಟು ಅದರದ ಐಡಿಯಾ ಇಲ್ಲ ರೆಸ್ಲಿಂಗ್ ಇದ್ದು. ಆದ್ರೂ ಬಾಡಿ weight ಕೊಟ್ಟೆ ಅವಳು ಈವರೆಗೂ ಮೂವರಲ್ಲಿ ಫೈಟ್ ಮಾಡಿ ವಿನ್ ಆದದ್ದು. ಈಗ ಫೈನಲ್ಗೆ ಹೋಗುವಾಗ ಅವಳಿಗೆ ಏನಾಯ್ತು, ಏನು ಅವರದ್ದು ಟೆಕ್ನಿಕಲ್ ಪಾಯಿಂಟ್ ನಮ್ಗೆ ಗೊತ್ತಿಲ್ಲಲ್ಲ. ಶ್ಯಾಮ್ಲಾ ಮೇಡಮ್, ಇದು ಅನ್ಯಾಯ ಆಗಿದೆ. ಅದರಿಂದ ನಮಗೂ ಬಹಳ ಬೇಸರ ಇದೆ, ದುಃಖ ಇದೆ. ಹಾಗೇನೆ ಅವಳು ಹೇಗೆ ಟಾಲರೇಟ್ ಮಾಡ್ತಾಳೆ? ಹೌದು. ಮತ್ತೆ ಅದು ಫೆಡರೇಷನ್ ಕೂಡ ಅಲ್ಲಿ ಇರಬಹುದು, ಅಲ್ಲಿಯ ಕಾಂಪಿಟಿಷನ್ ಅಲ್ಲಿ ಇರಬಹುದು. ಆಮೇಲೆ ಇಂಡಿಯನ್ ಒಲಿಂಪಿಕ್. ಶ್ಯಾಮ್ಲಾ ಮೇಡಮ್, ಇನ್ನೊಂದೇನು ಅಂತ ಅಂದ್ರೆ ಆಲ್ರೆಡಿ ಈಗ ಅಮೆರಿಕದ ರೆಸ್ಲರ್ ಅನ್ನ ಚಿನ್ನದ ಪದಕ ಗೆದ್ರು ಅಂತ ಹೇಳಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಅಷ್ಟು ಬೇಗ ಅನೌನ್ಸ್ ಮಾಡಿಬಿಡ್ತಾರ ಅಂತ ಹೇಳಿ? ಅದು ಆ ಐಡಿಯಾ ನನಗಿಲ್ಲ ಮೇಡಮ್. ಆ ಐಡಿಯಾ ನಮ್ಗೆ, ಯಾಕೆ ನಾನು ಈವರೆಗೂ ಅವ್ರ ರೆಸ್ಲಿಂಗ್ ಕಾಂಪಿಟಿಷನ್ ನೋಡ್ಲಿಲ್ಲ. ನಾನು ಹೀಗೇನೆ ನ್ಯೂಸ್ ಪೇಪರ್ ಅಲ್ಲಿ ಓದುದು. ಏನ್ ಸಣ್ಣ ಮಕ್ಕಳು ಹೀಗೆ ನ್ಯಾಷನಲ್ ಲೆವೆಲ್ ಇದೆಲ್ಲ ನೋಡಿರ್ಬೋದು, ಅದೇ ಒಲಿಂಪಿಕ್ ಇಂಟರ್ನ್ಯಾಷನಲ್ ನಾನು ನೋಡ್ಲಿಲ್ಲ. ಅವ್ರದ್ದು ಯಾವ ಸ್ಟ್ರಾಟಜಿ, ಯಾವ ಕೆಟಗರಿ, ಹೇಗೆ ಬಾಡಿ ವೇಟ್ ತಗೊಳ್ಳುದು, ನಮ್ದ್ರಲ್ಲಿ ಒಂದೇ ಸರ್ ತಗೊಳ್ಳುದು. ಅವರದ್ರಲ್ಲಿ ಪ್ರತಿ ಕಾಂಪಿಟಿಷನ್ ಪ್ರತಿಯೊಬ್ಬರಲ್ಲಿ ಫೈಟ್ ಮಾಡ್ಬೇಕಾದ್ರೆ ಬಾಡಿ ವೇಟ್ ತಗೊಳ್ತಾರೆ ಕಾಣ್ತದೆ. ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಕರೆಕ್ಟ್. ಈಗ ಶ್ಯಾಮಲಾ ಮೇಡಮ್, ಈಗ ನಾಳೆ ಫೈನಲ್ಸ್ ಇದೆ ಅಂತ ಹೇಳಿದ್ರೆ ಇವತ್ತು ರಾತ್ರಿ ಅವರು ಏನು ಕನ್ಸ್ಯೂಮ್ ಮಾಡಿರ್ತಾರೆ, ಏನು ಫುಡ್ ಇರುತ್ತೆ ಅವರದ್ದು, ಅದ್ರ ಜೊತೆಗೆ ಏನು ಡಯಟ್ ಮೇಂಟೈನ್ ಮಾಡಿರ್ತಾರೆ, ಇಂಥ ಸಮಯದಲ್ಲಿ ಏನಾಗಿರಬಹುದು ಅಂತ ತಮ್ಗನ್ಸುತ್ತೆ? ತಾವು ಕೂಡ ಒಬ್ರು ಕೋಚ್ ಆಗಿರೋದ್ರಿಂದ ತಾವು ಹೇಗಿದನ್ನೆಲ್ಲ ನೋಡ್ತೀರಿ ಅಂತ. ಅದು ಏನಂತ ಅವರದ್ದು ಸಿಸ್ಟಮ್ ಬೇರೆ. ಮತ್ತೆ ಈ ತರ ನಾನು ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಕೇಳುದು ಬಾಡಿ ವೇಟ್ ಅಲ್ಲಿ ಡಿಸ್ಕ್ವಾಲಿಫೈ ಆಗೋದು. ಹಾಗೆ ಆಗ್ಬಾರ್ದು. ಅದಕ್ಕೆ ನಮ್ಮ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಹಾಗೆ ಫೆಡರೇಷನ್, ಅವರದ್ದು ರೆಸ್ಲಿಂಗ್ ಫೆಡರೇಷನ್ ಇನ್ವಾಲ್ವ್ ಆಗೋದು ಒಳ್ಳೆಯದು. ಚಾನ್ಸಸ್ ಇದೆ, ಮಾಡ್ಬೋದು. ಓಕೆ ಶ್ಯಾಮಲಾ ಮೇಡಮ್, ಥ್ಯಾಂಕ್ ಯು. ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡಿದ್ದಕ್ಕೆ. ಇದು ಅನ್ಯಾಯ, ಇದು ಘೋರ ಅನ್ಯಾಯ, ಇದು ಭಾರತೀಯರಿಗಾಗಿರುವಂತ ಅನ್ಯಾಯ. ಇದು ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ನಂತರ ಮುಂದಿನ